ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯನ್ನ ಗೈದ ನಂತರದಲ್ಲಿ ಬಚಾವಾಗೋದಕ್ಕೆ ನಾನಾ ಸರ್ಕಸ್ಸನ್ನ ಮಾಡಿದ್ದಾರೆ ಆರೋಪಿಗಳು. ಸ್ವಾಮಿಗೆ ಶೆಡ್ ಒಳಗೆ ಹೊಡೆಯುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿತ್ತು. ಅದನ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಬಚಾವಾಗುವುದಕ್ಕಾಗಿ ಡಿ ಗ್ಯಾಂಗ್ ಒಂದಷ್ಟು ಸರ್ಕಸ್ ಅನ್ನ ಮಾಡಿತ್ತು. ಆದರೆ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಆ ಪ್ರಯತ್ನದ ಭಾಗವಾಗಿ ಸ್ವಾಮಿಗೆ ಶೆಡ್ ಒಳಗೆ ಹೊಡೆಯುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದನ್ನ ಡಿಲೀಟ್ ಮಾಡಿ ಬಚಾವಾಗಬೇಕು ಅಂತ ಆರೋಪಿಗಳು ಅಂದುಕೊಂಡಿದ್ರು. ಕೊಲೆಗಾರರು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ಪೊಲೀಸರು ನುಗ್ತಾರೆ ಅನ್ನುವಂತಹ ಮಾತಿದೆ. ಅದರಂತೆ ಈ ಕೇಸ್ನಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಲಭ್ಯವಾಗಿದೆ. ಸಿಐಡಿಗೆ ಸಿಸಿಟಿವಿ ಡಿವಿಆರ್ ಅನ್ನ ರವಾನೆ ಮಾಡಲಾಗಿದೆ. ಸೈಬರ್ ಸೆಲ್ನಲ್ಲಿ ರಿಕವರಿ ಆಗಿ ಪ್ರಬಲ ಸಾಕ್ಷ್ಯವಾಗಲಿದೆಯಾ ಈ ಸಿಸಿಟಿವಿಯ ಫುಟೇಜ್?